ಹಲೋ ಎವ್ರಿವನ್, ನಾನು ನಿಮ್ಮ ಉಷಾ. ಫ್ರೈಡೇ ಮಾರ್ನಿಂಗ್. ನಿಮಗೆ ಗೊತ್ತಾ, ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಈ ರೀತಿ ಶಂಖಪುಷ್ಪನ ನೀರಲ್ಲಿ ಕುದಿಸಿ ಆ ನೀರನ್ನು ಕುಡಿಯೋದ್ರಿಂದ ಎಷ್ಟೊಂದು ಲಾಭ ಇದೆ ಅಂತ. ಇದು ನಮ್ಮ ಬಾಡಿಲಿರುವ ಬ್ಲಡ್ ಶುಗರ್ನ ಕಡಿಮೆ ಮಾಡುತ್ತೆ. ಸ್ಕಿನ್ ರಿಲೇಟೆಡ್ ಏನಾದರೂ ತೊಂದರೆ ಇದ್ರೂ ಕೂಡ ಅದನ್ನ ನಿವಾರಣೆ ಮಾಡುತ್ತೆ. ಸ್ಟ್ರೆಸ್ನ ಕೂಡ ಕಡಿಮೆ ಮಾಡುತ್ತೆ. ಇದನ್ನ ಮಕ್ಕಳಿಗೂ ಕೂಡ ಕೊಡೋದ್ರಿಂದ ಅವರ ಕಾನ್ಸಂಟ್ರೇಷನ್ ಪವರ್ ಕೂಡ ಜಾಸ್ತಿ ಆಗುತ್ತೆ. ನಾನು ಈ ಹೆಲ್ದಿ ಡ್ರಿಂಕ್ಸ್ನ ತಗೊಂಡ ನಂತರ ಫ್ರೆಶ್ ಅಪ್ ಆಗಿ ಪೂಜೆಗೆ ರೆಡಿ ಮಾಡಿಕೊಂಡೆ. ಯಾವಾಗಲೂ ದೇವರಿಗೆ ಪೂಜೆ ಮಾಡೋದಕ್ಕೂ ಮೊದಲಿಗೆ ಈ ರೀತಿ ದೀಪಗಳಿಗೆ ಹಾಗೆ ಗಂಗೆ ಪೂಜೆ ಮಾಡಿ ನಂತರ ದೇವರಿಗೆ ಪೂಜೆನ ಶುರು ಮಾಡಬೇಕು. ಶುಕ್ರವಾರ ಉಪ್ಪಿನ ದೀಪ ಹಚ್ಚೋದ್ರಿಂದ ಉಪ್ಪನ್ನು ತಗೊಂಡು ಬಂದೆ. ಯಾವಾಗಲೂ ಉಪ್ಪನ್ನ ಈ ರೀತಿ ಜಾಡಿ ಅಥವಾ ಗ್ಲಾಸ್ ಜಾರ್ನಲ್ಲಿ ಇಡಬೇಕು. ಹಾಗೆ ಜಾಡಿಯಲ್ಲಿ 4 ಲವಂಗ ಹಾಕಿ ಉಪ್ಪನ್ನು ತುಂಬೋದ್ರಿಂದ ಮನೇಲಿರುವ ಹಣಕಾಸಿನ ತೊಂದರೆ ಕಡಿಮೆ ಆಗುತ್ತೆ, ಅನಾವಶ್ಯಕ ಖರ್ಚುಗಳು ಕಡಿಮೆ ಆಗುತ್ತೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ಗೆ ತಾಲಿಪಟ್ಟು ಮಾಡೋಣ ಅಂತ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಒಂದೆಲಗ ಸೊಪ್ಪು ಹಾಗೆ ಸಬ್ಬಸಿಗೆ ಸೊಪ್ಪನ್ನ ಈ ರೀತಿ ಚಾಪರಲ್ಲಿ ಹಾಕಿ ಸಣ್ಣಗೆ ಚಾಪ್ ಮಾಡಿಕೊಂಡೆ. ನಂತರ ಚಾಪ್ ಮಾಡಿರುವ ಎಲ್ಲ ತರಕಾರಿ ಹಾಕಿ ಜೀರಿಗೆ, ಉಪ್ಪು, ಅಜ್ವಾನ, ಹಸಿ ಕಡಲೆ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟು ಹಾಕಿ ಕಲಸಿ ಈ ರೀತಿ ತಾಲಿಪಟ್ಟು ತಟ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡೆ. ಇಲ್ಲಿ ಚಟ್ನಿಗೆ ಅಂತ ಕಡಲೆ, ಕೊಬ್ಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವು, ಕೊತ್ತಂಬರಿ ಹಾಗೆ ಹುರಿದಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ನಾನು ಚಟ್ನಿನ ಕೂಡ ರೆಡಿ ಮಾಡಿಕೊಂಡೆ. ಹಾಗೆ ಬ್ರೇಕ್ಫಾಸ್ಟ್ನ ಇನ್ನೂ ಸ್ವಲ್ಪ ಹೆಲ್ತಿಯಾಗಿ ಮಾಡೋಣ ಅಂತ ತುರಿದಿಟ್ಕೊಂಡಿರುವಂಥ ಕ್ಯಾರೆಟು, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಸೌತೆಕಾಯಿ, ಕೊತ್ತಂಬರಿ, ಬೇಯಿಸ್ಕೊಂಡಿರುವಂಥ ಕಾಬೂಲ್ ಕಡಲೆ, ಸ್ವಲ್ಪ ಉಪ್ಪು ಹಾಗೆ ನಿಂಬೆಹಣ್ಣಿನ ರಸ ಹಾಗೆ ಸ್ವಲ್ಪ ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹೆಲ್ದಿ ಸಲಾಡ್ನ ರೆಡಿ ಮಾಡಿಕೊಂಡೆ. ಫೈನಲ್ ಆಗಿ ಈರುಳ್ಳಿ, ಹಸಿಮೆಣಸಿನಕಾಯಿಯಿಂದ ಒಗ್ಗರಣೆ ಕೊಡಬೇಕು. ಹೀಗೆ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿ ಆದ ನಂತರ ನಾವು ಕೂಡ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ವಿ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಸೊ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ಮಧ್ಯಾಹ್ನದ ಅಡುಗೆಗೆ ಅಂತ ಹೇಳ್ಬಿಟ್ಟು ಲೈಟಾಗಿ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ರಸಮು ಹಾಗೆ ಅದು ಕಾಂಬಿನೇಷನ್ ಆಗಿ ಮಸಾಲ ಪಾಪಡ್ನ ಕೂಡ ರೆಡಿ ಮಾಡಿದೆ. ಇದಾಗಿತ್ತು ಇವತ್ತಿನ ನನ್ನ ಒಂದು ಮಿನಿ ವ್ಲಾಗ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.